ಎರಡೂ ತಂಡಗಳ ಬಲಾಬಲ ಆ ಒಂದು ಸ್ಟೇಡಿಯಂ ಅಲ್ಲಿ ಯಾವ ತರ ಇದೆ ಅಂತ. ಒಟ್ಟಾರೆ ಇಲ್ಲಿವರೆಗೂ ನೀವು ನೋಡೋದಾದ್ರೆ ಟೋಟಲ್ ಭಾರತ ಆ ಒಂದು ಸ್ಟೇಡಿಯಂ ಅಲ್ಲಿ T20 ಪಂದ್ಯಗಳಂದ್ರೆ 10 T20 ಪಂದ್ಯಗಳನ್ನ ಆಡಿದೆ. ಅದರಲ್ಲಿ 7 ಪಂದ್ಯಗಳನ್ನ ವಿನ್ ಆಗಿದ್ರೆ ಇನ್ನ 3 ಪಂದ್ಯ ಸೋತಿದೆ. ಸೊ ಇದರಲ್ಲಿ ಸರಾಸರಿ ತಗೊಳ್ಳೋದಾದ್ರೆ ಭಾರತದ ಒಂದು ವಿನ್ನಿಂಗ್ ರೇಷಿಯೋ ಜಾಸ್ತಿ ಇದೆ, ಚೆನ್ನಾಗಿದೆ. ಸೊ ಟೋಟಲ್ 10 ಪಂದ್ಯಗಳಲ್ಲಿ 7 ಪಂದ್ಯ ಗೆದ್ದಿದೆ, 3 ಪಂದ್ಯ ಲಾಸ್ ಆಗಿದೆ. ಸೊ ಇದರಲ್ಲಿ ಭಾರತ ಒಂದು ಮೇಲುಗೈ ಅಂದ್ರೆ ಪ್ಲಸ್ ಪಾಯಿಂಟ್ ಇದೆ. ಇನ್ನ ನ್ಯೂಜಿಲೆಂಡ್ ನೋಡೋದಾದ್ರೆ ನ್ಯೂಜಿಲೆಂಡ್ ಆ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಡಿರೋ ಎಲ್ಲಾ ಪಂದ್ಯಗಳನ್ನು ಕೂಡ ಸೋತಿದೆ. ಅಂದ್ರೆ 2-3 ಪಂದ್ಯಗಳನ್ನ ಆ ಸ್ಟೇಡಿಯಂ ಅಲ್ಲಿ ಆಡಿತ್ತು. ಎಲ್ಲಾ ಪಂದ್ಯಗಳನ್ನು ಕೂಡ ನ್ಯೂಜಿಲೆಂಡ್ ಸೋತಿದೆ. ಇದು ಒಂದು ರೀತಿ ಭಾರತಕ್ಕೆ ಪ್ಲಸ್ ಪಾಯಿಂಟ್. ಸೊ ಇದ್ರ ನಡುವೆ ಇನ್ನೊಂದೇನಂತಂದ್ರೆ 2026 T20 ಈ ಒಂದು ಸೀಸನ್ ಅಲ್ಲಿ ಒಟ್ಟು 6 ಪಂದ್ಯಗಳು 6 T20 ಪಂದ್ಯಗಳು ಆ ಒಂದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗಿದೆ. ಅದರಲ್ಲಿ 3 ಪಂದ್ಯಗಳನ್ನ ಫಸ್ಟ್ ಬ್ಯಾಟಿಂಗ್ ಮಾಡಿರೋ ಟೀಮ್ ಗೆದ್ದಿದ್ರೆ 2 ಪಂದ್ಯಗಳನ್ನ ಚೇಸಿಂಗ್ ಮಾಡಿದಂತಹ ಟೀಮ್ ಗೆದ್ದಿದೆ. 1 ಪಂದ್ಯ ಡ್ರಾ ಆಗಿದೆ, ಅಂದ್ರೆ ರದ್ದಾಗಿದೆ ಅಂತ. ಸೊ ಈ ತರ ಒಂದು ಸರಾಸರಿ ಅನಾಲಿಟಿಕ್ ತಗೊಳ್ಳೋದಾದ್ರೆ ಚೇಸಿಂಗ್ ರೇಷಿಯೋ ಅಂದ್ರೆ ಕಮ್ಮಿ ಇದೆ. ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆದ್ದಿರೋ ಒಂದು ರೇಷಿಯೋ ಜಾಸ್ತಿ ಇದೆ. 3 ಮ್ಯಾಚ್ ಗೆದ್ದಿದ್ದಾರೆ. ಟೋಟಲ್ 6 ಮ್ಯಾಚ್ ಅಲ್ಲಿ 3 ಫಸ್ಟ್ ಬ್ಯಾಟಿಂಗ್ ಆರ್ಡರ್ ಗೆದ್ದಿರೆ, 2 ಚೇಸಿಂಗ್ ಇದಿದೆ, 1 ಇದಾಗಿದೆ, ರದ್ದಾಗಿದೆ.